ಸರ್ವಾಭಿಷ್ಟ ಸಿದ್ಧಿರಸ್ತು. ಅಧ್ಯಾಯ 16. ಸ್ವೀಟ್ ಸರ್ಪ್ರೈಸ್. ಸ್ನಾನಕ್ಕೆ ಹೊರಡಲೆಂದು ಹೆಗಲ ಮೇಲೆ ಟವಲೊಂದನ್ನು ಹಾಕಿಕೊಂಡು ರೂಮಿನಿಂದ ಹೊರಬಂದ ಶೇಖರ್ ಅವರು ಏಕೋ ಕೈಕಾಲು ಸೋತಂತೆನಿಸಿ ಹಾಲಿನಲ್ಲಿದ್ದ ಸೋಫಾದಲ್ಲಿ ಉಸ್ಸಪ್ಪ ಎನ್ನುತ್ತಾ ಕುಳಿತರು. ಗಿಡಗಳಿಗೆ ನೀರು ಹಾಕಿ ಒಳಬಂದ ಅರ್ಪಿತಾ ತಂದೆ ಸಪ್ಪಗೆ ಕುಳಿತದ್ದು ನೋಡಿ ಅವರ ಬಳಿ ಬಂದು, ಅಪ್ಪ, ಸ್ನಾನಕ್ಕೆ ಹೋಗ್ತೀನಿ ಅಂತ ಆವಾಗಲೇ ಬಿಸಿ ನೀರು ಬಿಟ್ಕೊಂಡ್ರಲ್ಲ, ಯಾಕೆ ಇಲ್ಲಿ ಕೂತಿದ್ದೀರಿ? ಏನಾಯ್ತು? ಕಾಳಜಿಯಿಂದ ಕೇಳಿದಳು. ಏನಿಲ್ಲಮ್ಮ, ಯಾಕೋ ಇವತ್ತು ಲವಲವಿಕೆನೇ ಇಲ್ಲ. ಏನೋ ಒಂದು ರೀತಿಯ ಆಯಾಸ, ಕೈಕಾಲು ಸೋತು ಹೋದಂತೆ ಎನ್ನುತ್ತಾ ಕಾಲುಗಳನ್ನು ನೀವಿಕೊಂಡರು. ನೀವು ಆಫೀಸ್ ಕೆಲಸ ಅಂತ ತುಂಬ ಸ್ಟ್ರೈನ್ ಮಾಡ್ಕೋತಾ ಇದ್ದೀರಾ ಅನ್ಸುತ್ತೆ ಅಪ್ಪ. ಒಂದೆರಡು ದಿನ ರಜೆ ಹಾಕಿ ಮನೆಯಲ್ಲಿ ರೆಸ್ಟ್ ಮಾಡಿ ಎಂದಳು. ಇಲ್ಲಮ್ಮ, ತುಂಬ ಕೆಲಸವಿದೆ. ಅಷ್ಟಕ್ಕೂ ರಜೆ ಹಾಕುವಂಥದ್ದು ಏನೂ ಆಗಿಲ್ಲ. ಒಂದು ಲೋಟ ಬಿಸಿ ಬಿಸಿಯಾದ ಕಾಫಿ ತಗೊಂಡು ಬಾ, ಎಲ್ಲ ಸರಿ ಹೋಗುತ್ತೆ ಎಂದು ಮಗಳನ್ನು ಕಳಿಸಿದರು. ಕಾಫಿ ಹಾಗೂ ಬಿಸ್ಕತ್ ಹಿಡಿದು ಬರುತ್ತಿದ್ದ ಅರ್ಪಿತಾಳ ಹಿಂದೆ ಭಾರತೀಯವರು ಸಹ ಬಂದರು. ಅರು ಹೇಳಿದ್ಲು, ಯಾಕೋ ಸುಸ್ತಾಗಿದ್ದೀರಿ ಅಂತ. ಏನಾಯ್ತು? ಡಾಕ್ಟರ್ ಹತ್ರ ಹೋಗೋಣವಾ? ಪತಿಯ ಬಳಿ ಬಂದು ಕೇಳಿದರು. ಡಾಕ್ಟರ್ ಹತ್ರ ಹೋಗುವಂಥದ್ದು ಏನಿಲ್ಲ ಭಾರತಿ, ಯಾಕೆಷ್ಟು ಗಾಬರಿ ಆಗ್ತಿದ್ದೀಯಾ? ಮನುಷ್ಯ ಅಂದ ಮೇಲೆ ಯಾವಾಗಲೂ ಒಂದೇ ರೀತಿ ಇರೋಕ್ಕಾಗುತ್ತೇನೋ? ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಸಹಜ ಎಂದು ಮಗಳು ಕೊಟ್ಟ ಕಾಫಿಯನ್ನು ತೊಟ್ಟು ಕುಡಿದವರೇ, ಆಹಾ, ಎಂತಹ ಒಳ್ಳೆ ಕಾಫಿ ಕೊಟ್ಟಿದ್ದಾಳೆ ನನ್ನ ಮಗಳು. ಈ ಕಾಫಿ ಕುಡಿದ ಮೇಲೆ ನನ್ನಲ್ಲಿರೋ ಆಲಸ್ಯ ಎಲ್ಲ ಹೊರಟು ಹೋಗುತ್ತೆ ಭಾರತಿ ಎಂದು ಖಾಲಿಯಾದ ಲೋಟವನ್ನು ಮಗಳ ಕೈಗೆ ಕೊಡುತ್ತಾ ಸ್ನಾನಕ್ಕೆ ಹೋಗಲು ಎದ್ದು ನಿಂತರು. ಏನಂದ್ರೆ ಇವತ್ತೊಂದು ದಿನವಾದರೂ ರಜಾ ಹಾಕಿ ರೆಸ್ಟ್ ಮಾಡಬಾರದೆ? ಕಳಕಳಿಯಿಂದ ಹೇಳಿದರು ಭಾರತಿ. ನನಗೇನೂ ಆಗಿಲ್ಲ ಭಾರತಿ, ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದೀಯಾ? ಆರಾಮಾಗಿ ಹೋಗಿ ಬರ್ತೀನಿ. ನಾನೀಗ ಸ್ನಾನಕ್ಕೆ ಹೊರಟೆ, ಬೇಗ ತಿಂಡಿ ರೆಡಿ ಮಾಡು ಎಂದು ಬಚ್ಚಲ ಮನೆಯ ಕಡೆ ನಡೆದರು. ಎಷ್ಟು ಹೇಳಿದರೂ ಕೇಳುವುದಿಲ್ಲ ಎಂಬಂತೆ ತಾಯಿ ಮಗಳು ಮುಖ ನೋಡಿಕೊಂಡು ಅಡುಗೆ ಮನೆಗೆ ಹೋದರು. ಶ್ರೀಕರ್ ಮುಂಬೈನಿಂದ ವಾಪಸ್ಸಾಗಿ ವಾರವೇ ಕಳೆದಿತ್ತು. ಅರ್ಪಿತಾಳ ನೆನಪಿನಿಂದ ದೂರಾಗಬೇಕೆಂದು ತನ್ನೆಲ್ಲ ಕೆಲಸವನ್ನು ಬಿಟ್ಟು ಮುಂಬೈಗೆ ಹೋದನು. ಆದರೆ ಮತ್ತಷ್ಟು ಅವಳ ನೆನಪಿನಲ್ಲೇ ಹುದುಗಿ ಹೋಗಿದ್ದ. ಎಷ್ಟು ದಿನವೆಂದು ಕೆಲಸವೆಲ್ಲ ಬಿಟ್ಟು ಅಲ್ಲಿರಲು ಸಾಧ್ಯ? ಅವಳ ನೆನಪಿನಿಂದ ತನಗೆ ಮುಕ್ತಿಯೇ ಇಲ್ಲವೇನೋ ಎಂದುಕೊಳ್ಳುತ್ತಾ ಅಲ್ಲಿಂದ ಹೊರಟಿದ್ದರೂ ಈ ವಿರಹ ವೇದನೆಯಲ್ಲೂ ಒಂದು ರೀತಿಯ ಸುಖವಿದೆ ಎಂದುಕೊಳ್ಳದಿರಲಿಲ್ಲ ಶ್ರೀಕರ್. ಅಂದು ಶ್ರೀಕರ್ ಇಂಟೀರಿಯರ್ಸ್ನಲ್ಲಿ ಮುಖ್ಯವಾದ ಕ್ಲೈಂಟ್ ಒಬ್ಬರ ಪ್ರಾಜೆಕ್ಟಿನ ಮೊದಲನೇ ಹಂತದ ಮೀಟಿಂಗ್ ಇದ್ದುದರಿಂದ ಎಲ್ಲರೂ ಶ್ರೀಕರ್ ಬರುವುದರೊಳಗೆ ತಮ್ಮ ಕೆಲಸವನ್ನೆಲ್ಲ ಮುಗಿಸಿರಬೇಕೆಂದು ಗಡಿಬಿಡಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅಕೌಂಟ್ಸ್ಗೆ ಸಂಬಂಧಪಟ್ಟ ಕೆಲವು ಮುಖ್ಯವಾದ ಡಾಕ್ಯುಮೆಂಟ್ಸ್ಗಳನ್ನು ಕೊನೆಯ ಬಾರಿ ಪರಿಶೀಲಿಸಿ ಪ್ರಿಂಟೌಟ್ ತೆಗೆಯಬೇಕಾಗಿದ್ದ ಕಾರಣ ಕನ್ನಡಕದೊಳಗಿನ ಕಣ್ಣುಗಳನ್ನು ತೀಕ್ಷ್ಣಗೊಳಿಸಿ ಕಂಪ್ಯೂಟರ್ ಸ್ಕ್ರೀನ್ನ ಮೇಲೆ ಕೇಂದ್ರೀಕರಿಸಿದ್ದರು ಶೇಖರ್. ಒಂದೊಂದೇ ಫೈಲ್ಗಳನ್ನು ಪರಿಶೀಲಿಸಿ ಪ್ರಿಂಟಿಗೆ ಕೊಡುತ್ತಿದ್ದವರ ಕಣ್ಣುಗಳು ಆಗಾಗ್ಗೆ ಮಂಜಾಗುತ್ತಿತ್ತು. ಕಣ್ಣುಜ್ಜಿಕೊಂಡು ಕನ್ನಡಕ ತೆಗೆದು ಮತ್ತೆ ಧರಿಸಿ ಕೆಲಸದತ್ತ ಗಮನ ಹರಿಸಿದರು. ಮೀಟಿಂಗ್ ಶುರುವಾಗಲು ಇನ್ನೂ 5 ನಿಮಿಷ ಉಳಿದಿದ್ದರಿಂದ ಮುಖ್ಯವಾದವರೆಲ್ಲರೂ ಮೀಟಿಂಗ್ ಹಾಲ್ನಲ್ಲಿ ತಮ್ಮ ತಮ್ಮ ಫೈಲ್ಗಳೊಂದಿಗೆ ನೆರೆದಿದ್ದರು. ಮಾರ್ನಿಂಗ್ ಎವ್ರಿವನ್, ಹೋಪ್ ಎವ್ರಿಥಿಂಗ್ ಈಸ್ ರೆಡಿ ಆ್ಯಂಡ್ ವಿ ಕ್ಯಾನ್ ಸ್ಟಾರ್ಟ್ ಎಂದು ಒಳಬಂದ ಶ್ರೀಕರ್ ತನ್ನ ಕುರ್ಚಿಯಲ್ಲಿ ಕುಳಿತು ಎಲ್ಲರೆಡೆ ನೋಡಿದ. ಎಲ್ಲರೂ ಒಮ್ಮತದಿಂದ ಎಸ್ ಸರ್ ಎಂದರು. ಪ್ರತಿಯೊಬ್ಬರು ಅವರವರಿಗೆ ವಹಿಸಿದ ಕೆಲಸದ ಕುರಿತು ಮಾಹಿತಿಯನ್ನು ಕೊಡುತ್ತಾ ಶ್ರೀಕರ್ನ ಸಲಹೆ ಸೂಚನೆಗಳು ಬೇಕಾದಲ್ಲಿ ಪಡೆಯುತ್ತಿದ್ದರು. ಶೇಖರ್ ಅವರ ಸರದಿ ಬಂದಾಗ ಎದ್ದು ನಿಂತು ತಮ್ಮ ಫೈಲ್ಗಳನ್ನು ಹಿಡಿದು ಶ್ರೀಕರ್ನ ಬಳಿ ಹೊರಟವರು 4 ಹೆಜ್ಜೆ ಇಡುತ್ತಿದ್ದಂತೆ ಕಣ್ಣು ಕತ್ತಲಿಟ್ಟು ಬಂದಂತಾಗಿ ನಿಂತಲ್ಲಿಯೇ ಕುಸಿದರು. ತಕ್ಷಣವೇ ಓಡು ನಡಿಗೆಯಲ್ಲಿ ಅವರ ಬಳಿ ಬಂದ ಶ್ರೀಕರ್ ಅವರನ್ನು ಎಚ್ಚರಿಸಲು ಪ್ರಯತ್ನಿಸಿ ಸಾಧ್ಯವಾಗದಿದ್ದಾಗ ಅಲ್ಲಿದ್ದವರ ಸಹಾಯದಿಂದ ಶೇಖರ್ ಅವರನ್ನು ತನ್ನ ಕಾರಿನಲ್ಲಿ ಕೂಡಿಸಿಕೊಂಡು ಆಸ್ಪತ್ರೆಗೆ ದೌಡಾಯಿಸಿದ. ವಾರ್ಡ್ ಮುಂದಿನ ಕುರ್ಚಿಯಲ್ಲಿ ಕುಳಿತಿದ್ದ ಶ್ರೀಕರ್ ಆತಂಕದಿಂದ ಒಮ್ಮೆ ತನ್ನ ವಾಚ್, ಮತ್ತೊಮ್ಮೆ ಎದುರುಗಿದ್ದ ವಾರ್ಡಿನ ಬಾಗಿಲ ಕಡೆ ಬದಲಿಸಿ ನೋಡುತ್ತಿದ್ದ. ಸುಮಾರು 20 ನಿಮಿಷಗಳ ನಂತರ
ವಾರ್ಡಿನಿಂದ ಹೊರಬಂದ ಡಾಕ್ಟರ್, ನೋಡಿ, ಅವರಿಗೆ BP ಹಾಗೂ ಶುಗರ್ ಎರಡೂ ಹೈ ಆಗಿರೋದ್ರಿಂದ ಪ್ರಜ್ಞೆ ತಪ್ಪಿದ್ದಾರೆ. ಸದ್ಯಕ್ಕೆ ಟೆಂಪರರಿಯಾಗಿ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ದೀವಿ. ಅವರು ಸ್ವಲ್ಪ ಆರಾಮಾದ ನಂತರ ಕಂಪ್ಲೀಟ್ ಬ್ಲಡ್ ಚೆಕಪ್ ಮಾಡಿಸಿ ರಿಪೋರ್ಟ್ ನೋಡಿಕೊಂಡು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇವತ್ತು ಸ್ವಲ್ಪ ಹೊತ್ತು ಅಬ್ಸರ್ವೇಷನ್ಗೆಂದು ಇಲ್ಲೇ ಇರಬೇಕಾಗುತ್ತದೆ. ಅದು ಬಿಟ್ಟರೆ ಗಾಬರಿಯಾಗುವಂಥದ್ದು ಏನೂ ಇಲ್ಲ. 1 ವಾರ ಚೆನ್ನಾಗಿ ರೆಸ್ಟ್ ಮಾಡಲಿ ಎಂದರು. ಓಕೆ, ನಾನೀಗ ಅವರನ್ನು ನೋಡಬಹುದಾ? ಹೇಳಿದ ವಾರ್ಡಿನ ಒಳಗೆ ಹೋಗಲು ರೆಡಿಯಾಗಿ. ಮೆಡಿಸಿನ್ಸ್ ಪ್ರಭಾವದಿಂದ ಈಗವರು ಒಳ್ಳೆಯ ನಿದ್ದೆಯಲ್ಲಿದ್ದಾರೆ. ಅವರಿಗೆ ರೆಸ್ಟ್ ಬೇಕು. ಸೊ ಈಗ ಬೇಡ, ಅವರಿಗೆ ಎಚ್ಚರಿಕೆಯಾದ ಮೇಲೆ ಹೋಗಿ ಮಾತನಾಡಿಸಬಹುದು ಎಂದು ಅಲ್ಲಿಂದ ಹೊರಟ ಡಾಕ್ಟರನ್ನು ನೋಡುತ್ತಾ ಮತ್ತೆ ಕುರ್ಚಿಯಲ್ಲಿ ಕುಳಿತನು ಶ್ರೀಕರ್. ಸುಮಾರು 1 ಗಂಟೆಯ ನಂತರ ನರ್ಸ್ ಒಬ್ಬಳು ಶ್ರೀಕರ್ನ ಬಳಿ ಬಂದು, ಸರ್, ಅವರಿಗೆ ಎಚ್ಚರವಾಗಿದೆ, ನೀವು ಹೋಗಿ ಮಾತನಾಡಿಸಬಹುದು ಎಂದಳು. ವಾರ್ಡಿನೊಳಗಡೆ ಬಂದ ಶ್ರೀಕರ್ ಶೇಖರ್ ಅವರು ಮಲಗಿದ್ದ ಬೆಡ್ ಬಳಿ ಬಂದು, ಹೇಗಿದ್ದೀರಾ ಈಗ? ಅವರೆದುರಿಗಿದ್ದ ಕುರ್ಚಿಯಲ್ಲಿ ಕೂರುತ್ತಾ ಕಾಳಜಿಯಿಂದ ಅವರ ಕೈ ಹಿಡಿದು ಕೇಳಿದ. ಪರವಾಗಿಲ್ಲ ಸರ್, ಸ್ವಲ್ಪ ಆಯಾಸ ಅನ್ನಿಸ್ತಾ ಇದೆ ಅಷ್ಟೇ, ಸರಿ ಹೋಗುತ್ತೆ ಎನ್ನುತ್ತಾ ಕುಳಿತುಕೊಳ್ಳಲು ಪ್ರಯತ್ನಿಸಿದಾಗ, ಏಳಬೇಡಿ, ಮಲಗಿ ರೆಸ್ಟ್ ಮಾಡಿ, ಏನಾದರೂ ಬೇಕಿದ್ದರೆ ನನಗೆ ಹೇಳಿ, ನಾನು ತಂದು ಕೊಡ್ತೀನಿ ಎಂದು ಅವರನ್ನು ತಡೆದ ಶ್ರೀಕರ್. ಏನು ಬೇಡ ಸರ್ ಅಂದ ಹಾಗೆ ಎಷ್ಟೊತ್ತಿಗೆ ಮನೆಗೆ ಹೋಗಬಹುದು ಕೇಳಿದರು ಕೈ ಗಡಿಯಾರ ನೋಡುತ್ತಾ. ಈಗ ಹಾಕಿರೋ ಈ ಡ್ರಿಪ್ಸ್ ಬಾಟಲಿ ಖಾಲಿಯಾದ ಮೇಲೆ ಹೋಗಬಹುದು ಅಂತ ಹೇಳಿದ್ದಾರೆ. ಅಂದ ಹಾಗೆ ಆರಾಮಿಲ್ಲ ಅಂದಿದ್ರೆ ರಜಾ ಹಾಕಬಹುದಿತ್ತು, ಯಾಕೆ ಸುಮ್ಮನೆ ರಿಸ್ಕ್ ತಗೊಂಡು ಬಂದ್ರಿ ಕೇಳಿದನು ಅವರನ್ನೇ ನೋಡುತ್ತಾ. ಮನೇಲಿ ಹೇಳಿದ್ರು ಇವತ್ತು ರಜಾ ಹಾಕಿ ಎಂದು. ಇಂಪಾರ್ಟೆಂಟ್ ಮೀಟಿಂಗ್ ಇತ್ತಲ್ಲ ಅಂತ ನಾನೇ ಆಗೋದಿಲ್ಲ ಅಂದೆ. ಹಠ ಮಾಡಿ ಆಫೀಸಿಗೆ ಬಂದು ಪಾಪ ನಿಮಗೆ ತೊಂದರೆ ಮಾಡಿದೆ ನಾನು. ನನ್ನಿಂದ ಮೀಟಿಂಗ್ ಕೂಡ ಅರ್ಧದಲ್ಲೇ ಕ್ಯಾನ್ಸಲ್ ಮಾಡಬೇಕಾಯ್ತೇನೋ ಎಂದು ಪೇಚಾಡಿಕೊಂಡರು ಶೇಖರ್. ನಸುನಕ್ಕ ಶ್ರೀಕರ್, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನೀವು ಅನ್ನೆಸೆಸರಿ ಸ್ಟ್ರೈನ್ ಮಾಡ್ಕೊಂಡ್ರಿ ಅಂತ ಹೇಳಿದೆ ಅಷ್ಟೇ. ನಿಮ್ಮ ವರ್ಕ್ ಎಫಿಷಿಯನ್ಸಿ ಬಗ್ಗೆ ನನಗೆ ಯಾವುದೇ ಅನುಮಾನವಿಲ್ಲ. ಮತ್ತೊಮ್ಮೆ ಯಾವಾಗಾದರೂ ಆರಾಮಿಲ್ಲ ಅಂದರೆ ಒಂದು ಮೆಸೇಜ್ ಹಾಕಿ ಸಾಕು. ಆರಾಮಾಗಿ ಮನೆಯಲ್ಲಿ ರೆಸ್ಟ್ ಮಾಡಿ, ರಿಸ್ಕ್ ತಗೋಬೇಡಿ. ಸದ್ಯ ಆಫೀಸಿನಲ್ಲಿ ಹೀಗಾಯಿತು, ನೀವು ದಾರಿಯಲ್ಲಿ ಬರಬೇಕಾದ್ರೆ ಈ ಥರ ಆಗಿದ್ದಿದ್ರೆ ತುಂಬ ಕಷ್ಟ ಆಗೋದು ಎಂದವನನ್ನೇ ನೋಡುತ್ತಿದ್ದ ಶೇಖರ್ ಅವರನ್ನು ಕಂಡು ಮತ್ತೊಮ್ಮೆ ಶ್ರೀಕರ್, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನೇನಾದರೂ ತಪ್ಪಾಗಿ ಮಾತಾಡಿದ್ನಾ? ಗೊಂದಲಕ್ಕೊಳಗಾದಂತೆ ಕೇಳಿದನು. ಛೇ, ಹಾಗೇನಿಲ್ಲ. ವಯಸ್ಸಿನಲ್ಲಿ ನೀವು ಚಿಕ್ಕವರಾದರೂ ಬಹಳಷ್ಟು ವಿಷಯಗಳಲ್ಲಿ ತುಂಬ ಪ್ರಬುದ್ಧತೆಯಿಂದ ಮಾತನಾಡುತ್ತೀರಾ ಹಾಗೂ ಅದರಂತೆ ನಡ್ಕೋತೀರಾ ಕೂಡ. ಎಲ್ಲ ನಿಮ್ಮ ತಂದೆಯವರ ಹಾಗೆ ಎಂದು ಮೆಚ್ಚುಗೆ ಸೂಚಿಸಿದರು ಶೇಖರ್. ಶ್ರೀಕರ್ ಅದಕ್ಕೆ ಪ್ರತಿಯಾಗಿ ಮುಗುಳ್ನಕ್ಕು, ಮಾತಾಡಿ ಆಯಾಸ ಮಾಡ್ಕೋಬೇಡಿ, ಡ್ರಿಪ್ಸ್ ಮುಗಿಯೋವರೆಗೂ ಮಲಗಿ ರೆಸ್ಟ್ ಮಾಡಿ, ಆಮೇಲೆ ನಾನೇ ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಎಂದು ವಾರ್ಡಿನ ಹೊರಗೆ ಬಂದನು. ಮನೆಯ ಮುಂದೆ ಹರವಿದ್ದ ಒಣಗಿದ ಬಟ್ಟೆಗಳನ್ನು ತೆಗೆಯುತ್ತಿದ್ದ ಭಾರತಿ ಕಾರೊಂದು ಗೇಟಿನ ಮುಂದೆ ನಿಂತಾಗ ಕುತೂಹಲದಿಂದ ಅತ್ತ ನೋಡಿದರು. ಡ್ರೈವರ್ ಸೀಟಿನಿಂದ ಇಳಿದು ಬಂದ ಯುವಕನೊಬ್ಬ ಹಿಂದಿನ ಸೀಟಿನ ಡೋರ್ ಓಪನ್ ಮಾಡಿ ಯಾರನ್ನೋ ಇಳಿಸಿಕೊಳ್ಳುತ್ತಿರುವಂತಿತ್ತು. ಕೆಲ ನಿಮಿಷಗಳ ನಂತರ ಆ ಯುವಕ ಇಳಿಯಲು ಸಹಾಯ ಮಾಡಿದ್ದು ಮತ್ಯಾರಿಗೂ ಅಲ್ಲ, ತಮ್ಮ ಪತಿಗೆ ಎಂದು ತಿಳಿದು ಒಂದು ರೀತಿಯ ಅರ್ಥವಾಗದ ಗಾಬರಿ ಹಾಗೂ ಗೊಂದಲದಿಂದ ಭುಜದ ಮೇಲೆ ಹಾಕಿಕೊಂಡಿದ್ದ ಬಟ್ಟೆಗಳ ರಾಶಿಯನ್ನು ತಿರುಗಿ ಹಗ್ಗಕ್ಕೆ ಹಾಕಿ ಗೇಟಿನ ಬಳಿ ನಡೆದರು. ಆ ಯುವಕನ ಆಸರೆ ಪಡೆದು ನಿಧಾನವಾಗಿ ನಡೆದು ಬರುತ್ತಿದ್ದ ಪತಿಯ ಕೈಯಲ್ಲಿ ಬ್ಯಾಂಡೇಜ್ ಅನ್ನು ನೋಡಿ ಗಾಬರಿಯಿಂದ ದಡಬಡಿಸಿಕೊಂಡು ಗೇಟ್ ತೆರೆದ ಭಾರತಿ, ಅಯ್ಯೋ ದೇವ್ರೆ, ಏನಾಯ್ತು ರೀ ನಿಮಗೆ? ಏನಿದು ಬ್ಯಾಂಡೇಜ್? ಇವರ್ಯಾರು? ಯಾಕೆ ಸುಸ್ತಾದ ಹಾಗೆ ಕಾಣ್ತಿದ್ದೀರಾ? ಒಂದೇ ಸಮನೆ ಬಡಬಡಿಸಿದರು. ಭಾರತಿ, ಸಮಾಧಾನ ಮಾಡ್ಕೊ, ಇಷ್ಟೊಂದು ಗಾಬರಿ ಒಳ್ಳೆದಲ್ಲ, ಹೆದರುವಂಥದ್ದು ನನಗೇನೂ ಆಗಿಲ್ಲ. ಇವರು ನಮ್ಮ MD, ಮೊದಲು ಅವರನ್ನು ಒಳಗೆ ಕರಿ ಎಂದು ಹೆಂಡತಿಗೆ ಸಮಾಧಾನಪಡಿಸಿ ಶ್ರೀಕರ್ನ ಚುಟುಕು ಪರಿಚಯ ನೀಡಿದರು. ಅಷ್ಟರಲ್ಲಾಗಲೇ ಕಣ್ತುಂಬಿಕೊಂಡಿದ್ದ ಭಾರತಿ ಮೌನವಾಗಿ ಗೋಣಾಡಿಸುತ್ತಾ ಅವರಿಬ್ಬರಿಗೂ ಒಳಬರಲು ದಾರಿ ಮಾಡಿಕೊಡುವ ಸಲುವಾಗಿ ತಾವು ಮುಂದೆ ಹೆಜ್ಜೆ ಹಾಕಿದರು. ಶೇಖರ್ ಅವರನ್ನು ನಿಧಾನವಾಗಿ ನಡೆಸಿಕೊಂಡು ಬಂದು ಹಾಲಿನಲ್ಲಿದ್ದ ಸೋಫಾ ಒಂದರಲ್ಲಿ ಕೂಡಿಸಿದವನು
ಎದುರಿಗಿದ್ದ ಮತ್ತೊಂದು ಸೋಫಾದಲ್ಲಿ ತಾನು ಕುಳಿತನು ಶ್ರೀಕರ್. ಅವಸರದಿಂದ ಅಡುಗೆ ಮನೆಗೆ ಬಂದ ತಾಯಿ ನಡುಗುವ ಕೈಗಳಲ್ಲಿ 2 ಲೋಟ ನೀರು ಹಿಡಿದು ಹೋದದ್ದನ್ನು ನೋಡಿದ ಅರ್ಪಿತಾ ಆಶ್ಚರ್ಯದಿಂದ ತಾನು ತಾಯಿಯ ಹಿಂದೆ ನಡೆದಳು. ಹಾಲಿನಲ್ಲಿ ತನ್ನ ತಾಯಿ ತಂದೆಗೆ ನೀರು ಕುಡಿಯುವಲ್ಲಿ ಸಹಾಯ ಮಾಡುತ್ತಿದ್ದರು. ಮತ್ತೊಂದು ಸೋಫಾದಲ್ಲಿ ಅಡುಗೆ ಮನೆ ಕಡೆಗೆ ಬೆನ್ನು ಮಾಡಿ ಕುಳಿತಿದ್ದರು ಮತ್ತೊಬ್ಬ ವ್ಯಕ್ತಿ. ತಾಯಿ ತೆಗೆದುಕೊಂಡು ಹೋದ ಮತ್ತೊಂದು ಲೋಟದ ನೀರು ಬಹುಶಃ ಇವರಿಗೆ ಇರಬಹುದು ಎಂದುಕೊಳ್ಳುತ್ತಾ ತಂದೆಯ ಬಳಿಗೆ ನಡೆದವಳೆ ಅವರ ಸ್ಥಿತಿ ನೋಡಿ ಆತಂಕದಿಂದ, ಅಪ್ಪ ಏನಾಯಿತು? ಬ್ಯಾಂಡೇಜ್ ಯಾಕೆ ಹಾಕಿದ್ದಾರೆ ನಿಮಗೆ? ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುತ್ತಿದ್ದಳು ಅರ್ಪಿತಾ. ಮೆಲ್ಲಗೆ ನೀರು ಗುಟುಕರಿಸುತ್ತಿದ್ದ ಶ್ರೀಕರ್ ಪರಿಚಿತ ಧ್ವನಿ ಕೇಳಿ ಆ ಕಡೆ ನೋಡಿದವನಿಗೆ ಇದ್ದಕ್ಕಿದ್ದಂತೆ ಗಂಟಲಿನಲ್ಲಿದ್ದ ನೀರು ನುಂಗಲು ಕಷ್ಟವೆನಿಸಿ ನೆತ್ತಿಗೆ ಹತ್ತಿತು. ಒಂದೇ ಸಮನೆ ಕೆಮ್ಮುತ್ತಿದ್ದ ವ್ಯಕ್ತಿಯ ಕಡೆ ದೃಷ್ಟಿ ಹರಿಸಿದ ಅರ್ಪಿತಾ ಗರಬಡಿದಂತೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಒಂದರ ಮೇಲೊಂದು ಪ್ರಶ್ನೆ ಕೇಳುತ್ತಿದ್ದ ಮಗಳು ಒಮ್ಮೆಲೆ ಮೌನವಾಗಿದ್ದು ಕಂಡು ಅವಳೆಡೆ ನೋಡಿದ ಶೇಖರ್ ರವರು ಅವಳ ದೃಷ್ಟಿ ನೆಟ್ಟಿದ್ದ ಕಡೆ ನೋಡಿ, ಅರ್ಪಿತಾ ಯಾಕಮ್ಮ ಹಾಗೆ ನೋಡುತ್ತಾ ನಿಂತು ಬಿಟ್ಟೆ? ಇವರು ಯಾರು ಅಂತಾನಾ? ಇವರು ನಮ್ಮ ಬಾಸ್ ಶ್ರೀಕರ್. ನಾನು ಇವರ ಆಫೀಸಿನಲ್ಲೇ ಕೆಲಸ ಮಾಡ್ತಾ ಇರೋದು. ಇವತ್ತು ಮೀಟಿಂಗ್ ನಡೆಯುವಾಗ ಕಣ್ಣು ಕತ್ತಲೆ ಇಟ್ಟು ಬಂದು ಬಿದ್ದುಬಿಟ್ಟೆ. ಪಾಪ ಇವರೇ ನನ್ನ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೂ ಕರೆದುಕೊಂಡು ಬಂದಿದ್ದಾರೆ ಎಂದಾಗ ತಂದೆಯನ್ನೊಮ್ಮೆ ಶ್ರೀಕರ್ನೊಮ್ಮೆ ನೋಡಿದಳು ಅರ್ಪಿತಾ. ಅಂದು ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ಶ್ರೀಕರ್ ಹಾಗೂ ಅರ್ಪಿತಾ ಇಬ್ಬರು ಒಬ್ಬರನ್ನೊಬ್ಬರು ನಿರೀಕ್ಷಿಸಿರದಿದ್ದ ಕಾರಣ ಆಶ್ಚರ್ಯದಿಂದ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತೋಚದೆ ಕ್ಷಣ ಮೂಕರಾಗಿದ್ದರು. ಮೊದಲಿಗೆ ಶ್ರೀಕರ್ನೇ ಸುಧಾರಿಸಿಕೊಂಡು, ಹಾಯ್, ಹೌ ಆರ್ ಯು ಎಂದನು. ಫೈನ್, ನೀವು ಎಂದು ಸಂಕೋಚದಿಂದಲೇ ಮರು ಪ್ರಶ್ನಿಸಿದಳು ಅರ್ಪಿತಾ. ಅವರಿಬ್ಬರನ್ನು ನೋಡಿ ಈಗ ಅಚ್ಚರಿ ಹೊಂದುವ ಸರದಿ ಶೇಖರ್ ದಂಪತಿಗಳದ್ದಾಗಿತ್ತು. ನಿಮ್ಮಿಬ್ಬರಿಗೂ ಈಗಾಗಲೇ ಪರಿಚಯವಿದೆಯಾ ಕೇಳಿದರು ಶೇಖರ್. ತಂದೆಯ ಪ್ರಶ್ನೆಗೆ ತುಸು ಸಂಕೋಚಿಸುತ್ತಲೇ ಮೊದಲ ಬಾರಿ ಸಿಂಚನಾಳ ಮನೆಯ ಪಾರ್ಟಿಯಲ್ಲಿ ಶ್ರೀಕರ್ ತನ್ನನ್ನು ಮನೆಗೆ ಡ್ರಾಪ್ ಮಾಡಿದ್ದು, ಕೆಲ ದಿನಗಳ ಹಿಂದೆಯಷ್ಟೇ ಸಿಂಚನಾಳ ಜೊತೆ ಹೋಗಿದ್ದ ಮಂಗಳೂರಿನ ಟ್ರಿಪ್ನಲ್ಲಿ ಶ್ರೀಕರ್ ಹಾಗೂ ಅವನ ಫ್ಯಾಮಿಲಿ ಜೊತೆಗಿದ್ದದ್ದು ಎಲ್ಲವನ್ನೂ ಸಂಕ್ಷಿಪ್ತವಾಗಿ ಹೇಳಿದಳು ಅರ್ಪಿತಾ. ಪತಿಯ ಅನಾರೋಗ್ಯದ ಕುರಿತೇ ಚಿಂತಿಸುತ್ತಿದ್ದ ಭಾರತೀಯವರಿಗೆ ಈ ವಿಷಯಗಳೆಲ್ಲ ದೊಡ್ಡದಾಗಿ ಕಾಣಿಸಲಿಲ್ಲ. ಇನ್ನು ಪ್ರತಿಯೊಂದರಲ್ಲೂ ಒಳ್ಳೆಯದನ್ನು ಕಾಣುವ ಶೇಖರ್ ರವರು ಸಹಜವಾದ ಈ ಸಂಗತಿಯನ್ನು ಸಹಜವಾಗಿಯೇ ತೆಗೆದುಕೊಂಡರು. ಬಹಳ ಸಂತೋಷವಾಯಿತು. ಹಾಗೆ ಅಂದು ಪಾರ್ಟಿಯಲ್ಲಿ ಅಷ್ಟು ಹೊತ್ತಾದ ಮೇಲೆ ಪಾಪ ನೀವು ಇವಳನ್ನು ಮನೆವರೆಗೆ ಡ್ರಾಪ್ ಮಾಡಿದ್ರಿ. ತುಂಬ ಥ್ಯಾಂಕ್ಸ್ ಸರ್ ಎಂದರು ಶೇಖರ್. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ? ಇಟ್ ವಾಸ್ ಮೈ ಪ್ಲೆಷರ್ ಎನ್ನುತ್ತಾ ತುಂಟ ನೋಟ ಬೀರಿದನು ಶ್ರೀಕರ್ ಅರ್ಪಿತಾಳ ಕಡೆ. ಆ ನೋಟದ ಬಿಸಿಗೆ ಸಣ್ಣಗೆ ಬೆವರಿದಳು ಅರ್ಪಿತಾ. ಓಕೆ ಶೇಖರ್ ಅವರೇ, ನಾನಿನ್ನು ಹೊರಡ್ತೀನಿ, ನೀವು ರೆಸ್ಟ್ ಮಾಡಿ. ಈ ವಾರ ಪೂರ್ತಿ ರಜೆ ಹಾಕಿ, ಏನೂ ತೊಂದರೆ ಇಲ್ಲ ಎನ್ನುತ್ತಾ ಎದ್ದು ನಿಂತನು ಶ್ರೀಕರ್. ಬರೀ 1 ಲೋಟ ನೀರು ಕುಡಿದು ಹೋಗೋದು ಅಂದರೆ ಏನು ಸರ್? ದಯವಿಟ್ಟು ಕಾಫಿ ಆದರೂ ಕುಡಿದು ಹೋಗಿ ಎಂದು ಅರ್ಪಿತಾಳ ಕಡೆ ತಿರುಗಿ, ಮಗಳೇ ಇವರಿಗೆ ಕಾಫಿ ಮಾಡಿಕೊಡಮ್ಮ ಎಂದು ಹೇಳುವಷ್ಟರಲ್ಲಿ ಅವರಿಗೆ ಆಯಾಸದಿಂದ ಏದುಸಿರು ಬಿಡುವಂತಾಗಿತ್ತು. ಓಕೆ, ನಾನು ಕಾಫಿ ಕುಡಿದ ನಂತರವೇ ಹೋಗ್ತೀನಿ, ನೀವು ಆಯಾಸ ಮಾಡ್ಕೋಬೇಡಿ, ಪ್ಲೀಸ್ ಹೋಗಿ ಮಲಗಿ, ಅವರನ್ನು ಒಳಗೆ ಕರೆದುಕೊಂಡು ಹೋಗಿ ಎಂದು ಭಾರತಿ ಕಡೆ ನೋಡಿ ಹೇಳಿದಾಗ ಅವನು ಹೇಳುತ್ತಿರುವುದು ಸರಿ ಎಂಬಂತೆ ತಲೆಯಾಡಿಸಿ ಗಂಡನನ್ನು ರೂಮಿಗೆ ಕರೆದುಕೊಂಡು ಹೊರಟರು. ಇತ್ತ ಅಡುಗೆ ಮನೆಯಲ್ಲಿ ಕಾಫಿ ಬೆರೆಸುತ್ತಿದ್ದ ಅರ್ಪಿತಾ ಜೋರಾಗಿ ಹೊಡೆದುಕೊಳ್ಳುತ್ತಿದ್ದ ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡು, ದೇವ್ರೆ, ಇವರು ಇಲ್ಲಿ ನಾನು ಅಂದುಕೊಂಡೇ ಇರಲಿಲ್ಲ. ಇವರನ್ನು ನೋಡಿದರೆ ಸಾಕು ನನ್ನ ಕೈಕಾಲೆಲ್ಲ ನಡುಗುತ್ತೆ, ಏನು ಮಾಡಲಿ ಎಂದುಕೊಳ್ಳುತ್ತಲೇ ಬಿಸಿಯಾದ ಕಾಫಿಯನ್ನು ಲೋಟಕ್ಕೆ ಬಗ್ಗಿಸಿಕೊಂಡು ಹೊರಬಂದಳು. ಹಾಲಿನ ಸೋಫಾದಲ್ಲಿ ಶ್ರೀಕರ್ನೊಬ್ಬನೇ ಕುಳಿತಿದ್ದ. ತಂದೆ ತಾಯಿ ಆಗಲೇ ರೂಮಿಗೆ ಹೋಗಿ ಆಗಿತ್ತು. ಒಂದು ರೀತಿಯ ಭಯ, ಸಂಕೋಚ, ನಾಚಿಕೆಯಿಂದ ಜಾಗರೂಕವಾಗಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ಅವನೆದುರಿಗೆ ಬಂದು ಕಾಫಿಯ ಲೋಟ ಮುಂದಿಡಿದವಳ ನೋಟ ನೆಲ ನೋಡುತ್ತಿತ್ತು. ಅದನ್ನು ಗಮನಿಸಿದ ಶ್ರೀಕರ್ನ ತುಟಿಗಳಲ್ಲಿ ನಗು ಅರಳಿತು. ಕಾಫಿಯ ಲೋಟ ತೆಗೆದುಕೊಳ್ಳುವ ನೆಪದಲ್ಲಿ
ಬೇಕೆಂದೇ ತನ್ನ ಬೆರಳುಗಳಿಂದ ಅವಳ ಬೆರಳುಗಳನ್ನು ಸವರಿದನು. ಅವನ ಈ ಅನಿರೀಕ್ಷಿತ ನಡವಳಿಕೆಯಿಂದ ಗಾಬರಿಯಾದವಳು ಕೈ ನಡುಗಿಸಿದಳು. ಎಲ್ಲಿ ಕಾಫಿಯ ಲೋಟ ಕೆಳಗೆ ಬೀಳುವುದೋ ಎಂದು ಕೇರ್ಫುಲ್ ಎನ್ನುತ್ತಾ ಅವಳ ಕೈಗಳಿಂದ ಲೋಟವನ್ನು ತೆಗೆದುಕೊಂಡನು. ಮಾಡೋದೆಲ್ಲ ಮಾಡಿ ಇವಾಗ ನನಗೆ ಜೋಪಾನ ಅಂತ ಹೇಳ್ತಾರೆ ಎಂದು ಆಕ್ಷೇಪಿಸುವಂತೆ ಹುಬ್ಬು ಗಂಟಿಕ್ಕಿ ನೋಡಿದವಳ ರೀತಿಗೆ ಮತ್ತಷ್ಟು ತುಟಿ ಎರಳಿಸಿ ನಕ್ಕನು ಶ್ರೀಕರ್. ಅಷ್ಟರಲ್ಲಿ ರೂಮಿನಿಂದ ಹೊರಬಂದ ಭಾರತಿ, ನಿಮ್ಮಿಂದ ಬಹಳ ಉಪಕಾರವಾಯ್ತಪ್ಪ ಎಂದು ಕೈ ಮುಗಿದಾಗ ಎದ್ದು ನಿಂತ ಶ್ರೀಕರ್, ಹಾಗೆಲ್ಲ ಹೇಳಬೇಡಿ, ನನಗೆ ಸಂಕೋಚ ಆಗುತ್ತೆ. ಯಾರೇ ಆದರೂ ಇದೇ ಕೆಲಸ ಮಾಡಿರೋರು, ಸೊ ಅಷ್ಟೊಂದು ಹೊಗಳಿಕೆ ಎಲ್ಲ ಬೇಡ, ನಾನಿನ್ನು ಬರ್ತೀನಿ ಎಂದು ಭಾರತಿಗೆ ಕೈ ಮುಗಿದು ಅರ್ಪಿತಾಳಿಗೆ ಕಣ್ಣಲ್ಲಿಯೇ ಹೋಗಿ ಬರುವೆನೆಂದು ಸೂಚಿಸಿ ಹೊರ ನಡೆದನು. ಅವನೆಂದರೆ ಹಿಡಿಯಾಗುವಷ್ಟು ಸಂಕೋಚ ಪಡುವವಳು ಅದೇನನ್ನಿಸಿತೋ ಅವನನ್ನು ಕಳಿಸಿಕೊಡಲು ಅವನ ಹಿಂದೆಯೇ ಹೊರಟಳು. ಭಾರತೀಯವರ ಮನದ ತುಂಬ ಗಂಡನದ್ದೇ ಚಿಂತೆಯಾಗಿದ್ದರಿಂದ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುವ ಮನಸ್ಥಿತಿಯಲ್ಲಿರಲಿಲ್ಲ ಅವರು. ಡ್ರೈವರ್ ಸೀಟಿನಲ್ಲಿ ಕುಳಿತ ಶ್ರೀಕರ್ ಮನೆಯ ಕಡೆ ನೋಡಿದಾಗ ಗೇಟಿನ ಬಳಿ ನಿಂತಿದ್ದ ಅರ್ಪಿತಾ ಕಂಡಳು. ಮಾತಿಗಿಂತ ಮೌನವೇ ಸೂಕ್ತವೆನಿಸಿತೇನೋ ಆ ಹೃದಯಗಳಿಗೆ. ಕಣ್ಣಲ್ಲೇ ಸಂಭಾಷಿಸುತ್ತಿದ್ದವು. ಕೆಲ ನಿಮಿಷಗಳ ಬಳಿಕ ಮೌನ ಮುರಿದ ಅರ್ಪಿತಾ, ಅಪ್ಪನಿಗೆ ಸಹಾಯ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಂದಳು ಅವನನ್ನೇ ನೋಡುತ್ತಾ. ಅವನು, ಬರೀ ಥ್ಯಾಂಕ್ಸ್ ಅಷ್ಟೇನಾ ಎಂದು ಅವಳನ್ನೇ ರೆಪ್ಪೆಯಲುಗಿಸದೆ ನೋಡಿದಾಗ ಅವನ ಮಾತು ಸ್ಪಷ್ಟವಾಗಿ ಅರ್ಥವಾಗದವಳಂತೆ, ಏನು ಎಂದಳು. ಅವಳನ್ನೇ ನೋಡುತ್ತಾ ಕಣ್ತಂಪು ಮಾಡಿಕೊಳ್ಳುತ್ತಿದ್ದವನಿಗೆ ಮಾತುಗಳು ಬೇಡವಾಗಿತ್ತು. ಏನು ಹೇಳದೆ ಸುಮ್ಮನೆ ಅವಳನ್ನೇ ನೋಡುತ್ತಾ ಕುಳಿತು ಬಿಟ್ಟ. ಅವನ ನೋಟದ ತೀಕ್ಷ್ಣತೆಗೆ ಇವಳೇ ತಲೆ ಬಾಗಿಸಿದಳು. ಮನಸ್ಸಿಲ್ಲದ ಮನಸ್ಸಿನಿಂದ ಕಾರ್ ಸ್ಟಾರ್ಟ್ ಮಾಡಿದ ಶ್ರೀಕರ್, ಬಾಯ್, ಟೇಕ್ ಕೇರ್ ಎಂದು ಹೇಳಿ ಆಕ್ಸಿಲರೇಟರ್ ಒತ್ತಿದನು. ಕಾರು ಹೋದತ್ತಲೇ ನೋಡುತ್ತಾ ನಿಂತ ಅರ್ಪಿತಾ ಕೆಲ ಸಮಯದ ನಂತರ ನಿಟ್ಟುಸಿರೊಂದನ್ನು ಬಿಟ್ಟು ಒಳನಡೆದಳು. ಹಾಯ್, ಬಹಳಷ್ಟು ಜನ ಮುಂದಿನ ಅಧ್ಯಾಯಕ್ಕಾಗಿ ಕಾಯ್ತಾ ಇದ್ರಿ ಅಂತ ಗೊತ್ತಿತ್ತು. ಅದಕ್ಕೆ ಸಾಧ್ಯವಾದಷ್ಟು ದಿನವೂ ಒಂದು ಎಪಿಸೋಡ್ ಹಾಕಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಶ್ರೀಕರ್ ಹಾಗೂ ಅರ್ಪಿತಾರ ಮರು ಭೇಟಿಗಾಗಿ ಕಾಯ್ತಾ ಇದ್ದವರಿಗೆ ಈ ಎಪಿಸೋಡ್ ಕೇಳಿ ಖಂಡಿತ ಖುಷಿಯಾಗಿರುತ್ತೆ ಅಂತ ನನಗೆ ಗೊತ್ತು. ಮುಂದೆ ಕತೆ ಏನೇನು ತಿರುವುಗಳು ಪಡೆದುಕೊಳ್ಳುತ್ತದೆ ಅಂತ ಸ್ವಲ್ಪ ಕಾದು ನೋಡಿ. ಇವತ್ತಿನ ಎಪಿಸೋಡ್ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡೋದು ಮರಿಬೇಡಿ. ಆದಷ್ಟು ಬೇಗ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಟೇಕ್ ಕೇರ್.